ಧೀರಸೇನ ಏನನ್ನೂ ಕೇಳುವ ಮುಂಚೆ ರಾಜ ವೀರೇಂದ್ರ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿದ. ಇಲ್ಲ ಅಪ್ಪ ಅಂತ ಹೇಳಿ ಧೀರಸೇನ ಕೋಣೆಯಿಂದ ಓಡಿ ಹೋದ. ಆದರೆ ಆಗ ನಾಗೇಂದ್ರ ಮತ್ತು ಯಜ್ವೇಂದ್ರರ ಸೈನಿಕರು ಅವರನ್ನು ಎಲ್ಲಾ ಕಡೆಯಿಂದ ಸುತ್ತು ಹಾಕಿದ್ರು. ನಿನಗೆ ಇಷ್ಟೊಂದು ಅಹಂಕಾರನ? ನೀನು ನಿನ್ನ ಸ್ವಂತ ಅಪ್ಪನನ್ನೇ ಸಾಯಿಸಿದ್ಯಾ ನೀಚ! ನೀನ್ ಏನ್ ಹೇಳ್ತಾ ಇದ್ಯಾ? ಕಳೆದ ಕೆಲವು ವರ್ಷಗಳಿಂದ ನೀವಿಬ್ರು ವೈಭವ ನಗರದ ಸಿಂಹಾಸನದ ಮೇಲೆ ಕಣ್ಣು ಹಾಕಿದ್ರಿ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನಿಮ್ಮ ಜನರು ನನ್ನ ತಂದೆಗೆ ವಿಷ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮಾತನ್ನು ಕೇಳಿದ್ರೆ ಗೊತ್ತಾಗ್ತಿದೆ. ರಾಜಕುಮಾರ ಧೀರಸೇನ, ಆದರೆ ದುರದೃಷ್ಟವಶಾತ್ ವೈಭವ ನಗರದ ಜನರು ಈಗ ನಾವು ಹೇಳಿದ್ದ ಸತ್ಯವನ್ನ ಮಾತ್ರ ನಂಬುತ್ತಾರೆ. ನಾವು ಅವ್ರಿಗೆ ಹೇಳೋದೇನು? ನೀವೆಲ್ಲರೂ ಏನ್ ನೋಡ್ತಾ ಇದ್ದೀರಾ? ಮೊದಲು ಈ ದುಷ್ಟನ್ನ ಬಂಧಿಸಿ. ಅವನು ಅಧಿಕಾರಕ್ಕೋಸ್ಕರ ತನ್ನ ಅಪ್ಪನನ್ನೇ ಕೊಂದ ದ್ರೋಹಿ. ನಾಗೇಂದ್ರ ಜನರ ಮುಂದೆ ಇದನ್ನು ಹೇಳಿದ ಕೂಡಲೇ ಧೀರಸೇನನನ್ನು ಹಿಡಿದುಕೊಂಡು ಹೋಗಿ ಶಾಶ್ವತವಾಗಿ ಸೆರೆಮನೆಗೆ ಹಾಕಿದ್ರು.